ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತೊಂದು ಒಳ್ಳೆ ನಾಟಿ ಸ್ಟೈಲ್ ಹೋಟ್ಲಿಗೆ ಕರ್ಕೊಂಡ್ಬಂದಿದೆ. ಸತ್ಯ ಯಾವುದಿದು? ಇದು ಅನ್ನಪೂರ್ಣ ನಾಟಿ ಕಿಚನ್ ಅಂತ ನಮ್ಮ ಕುಂಡಲಿ ACS ಲೇಔಟ್ನಲ್ಲಿದೆ, ಮೇನ್ ರೋಡ್ನಲ್ಲೇ. ಸೊ ಅದ್ಭುತವಾದ ಒಂದು ಹೆಸರು ಮಾಡಿದೆ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿ ತುಂಬ ತಣ್ಣಗಾಗಿ ನಾಟಿ ಸ್ಟೈಲ್ ಅಡುಗೆ ಎಲ್ಲ ಮಾಡ್ತಾರಂತ. ಆಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರನ್ನ ಫ್ಯಾಮಿಲಿ ಫ್ರೆಂಡ್ಸು ಬಂದರೆ ಒಂದು 30 ಜನ ಕೂತ್ಕೊಂಡು ತಿನ್ಬೋದು. ಹೌದು, ಒಂದು ಪಾರ್ಟಿ ಹಾಲ್ ಥರನೂ ಸೆಟಪ್ ಇದೆ. ಫ್ಯಾಮಿಲಿಗೆ ಹೇಳಿ ಮಾಡಿಸಿರುವಂಥ ಜಾಗ. ಇನ್ನು ಊಟ ಯಾವ ಥರ ಇರುತ್ತೆ ಅಂತ ಸಾಧ್ಯ ಆದಷ್ಟು ನಿಮಗೆ ಕಿಚನ್ಗೆ ಒಂದು ಟೂರ್ ಮಾಡಿ ತೋರಿಸ್ತೀವಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಈಗ ಅನ್ನಪೂರ್ಣ ನಾಟಿ ಕಿಚನ್ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಾನು ಶಂಕರ್ ಅಂತ. ಸರ್ ಅನ್ನಪೂರ್ಣ ನಾಟಿ ಕಿಚನ್ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್ ನಮ್ಮ ಪ್ರೇಕ್ಷಕರಿಗೆ. ಸರ್, ಅನ್ನಪೂರ್ಣ ನಾಟಿ ಕಿಚನ್ ನಾನು ಹೋಟ್ಲ್ ಇಡಬೇಕಾದ್ರೆ ನನಗೆ ಮೈನ್ ಇಂಟೆನ್ಷನ್ ಏನಂದರೆ, ಇಲ್ಲಿ ಜಾಸ್ತಿ IT ಕೋಡ್ ಜನ ಇದ್ದಾರೆ, ಆಮೇಲೆ PGL ಜನ ಜಾಸ್ತಿ ಇದ್ದಾರೆ. ಬಟ್ ಇವರಿಗೆಲ್ಲನೂ ನಾಟಿ ಸ್ಟೈಲಲ್ಲಿ ಊಟ ಕೊಡಬೇಕಂತ ನನಗೆ ಭಾಳ ಆಸೆ ಇತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಾಟಿ ಸ್ಟೈಲಲ್ಲಿ ನಮ್ಮದೇ ಓನ್ ಮಸಾಲ, ನಮ್ಮದೇ ಓನ್ ರೆಸಿಪಿ, ನಾವೇ ಒಂದು ಮೆಣಸಿನ್ಕಾಯಿ ತೊಗೊಂಬಂದು, ನಾವೇ ಧನಿಯಾ ತೊಗೊಬಂದು, ನಾವೇ ಪೌಡ್ರ್ ಮಾಡಿ, ಯಾರಿಗೆ IT ಪೀಪಲ್ ಅವರಿಗೆ ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ತಿಂದರೆ ಏನಾಗುತ್ತೆ ಅಂದರೆ ಅಸಿಡಿಟಿ ಆಗಬಾರ್ದು, ಸ್ಟಮಕ್ ಫ್ರೀ ಇರಬೇಕು, ಹೆಲ್ತ್ ಚೆನ್ನಾಗಿರ್ಬೇಕು ಅವರಿಗೆ. ಈ ಒಂದು ಉದ್ದೇಶದಿಂದ ಒಳ್ಳೆ ಕ್ವಾಲಿಟಿ ಜೀರಾ ಸಾಂಬಾರು ರೈಸ್ ತಂದು, ಕಸ್ಟಮರೇ ನಮ್ಮ ದೇವರು, ಅವ್ರಿಗೋಸ್ಕರ ನಾವು ಈ ಟೇಸ್ಟಾಗಿ ಮಾಡಬೇಕಂತ ಆಸೆ ಇಟ್ಕೊಂಡು ಅನ್ನಪೂರ್ಣ ಅಮ್ಮನ ಆಶೀರ್ವಾದ ತೊಗೊಂಡು ಮಾಡೋಣ ಅಂತಾನೆ ಅನ್ನಪೂರ್ಣ ಅಂತ ಹೆಸರಿಟ್ಬಿಟ್ಟು ಅನ್ನಪೂರ್ಣ ನಾಟಿ ಕಿಚನ್ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರತಿಯೊಂದು ಡಿಶ್ಶು ಅಷ್ಟೇ ನಾವು ಫ್ರೆಶ್ಶಾಗಿ ಆವತ್ತೇ ಮಟನ್ನು, ಆವತ್ತೇ ಚಿಕನ್ ತೊಗೊಂಬಂದು ನೀಟಾಗಿ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಅದೇ ರೀತಿಯೇ ಮಾಡಿ ಇಲ್ಲಿ ಒಂದು ಕಸ್ಟಮರ್ಸ್ಗೆ ಕೊಡಬೇಕು. ಮತ್ತು ಅಸಿಡಿಟಿ ಆಗಬಾರ್ದು, ಹೊಟ್ಟೆ ತುಂಬ ತಿಂದ್ರೂ ಒಂದು ಫೀಲ್ ಆಗಬಾರ್ದು, ಹೆಲ್ತ್ ವೈಸು ಚೆನ್ನಾಗಿರಬೇಕು ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡೆ ನಾವು ಈಗ ಹೋಟ್ಲಿಟ್ಟಿದ್ದೀವಿ. ಆಮೇಲೆ ನಮಗೆ ಮೈನ್ ಇಂಟೆನ್ಷನ್ ಏನಂದರೆ, ಜನ ನಮ್ಮದು ಊಟ ಮಾಡಿ ಹೌದಪ್ಪ ಚೆನ್ನಾಗಿದೆ, ಇಲ್ಲಿ ಪರವಾಗಿಲ್ಲ, ಇದು ಬರಬೇಕು, ದಯವಿಟ್ಟು ನಮ್ಮ ಹೋಟ್ಲಿಗೆ ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಒಂದು ಫ್ರೀ ಇದೆ, ಫೀಲ್ನೆಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ನಾವು ಪ್ರತಿ ದಿವಸ ಭಾನುವಾರ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ತಟ್ಟೆ ಇಡ್ಲಿ, ಕಾಲು ಸೂಪು, ಅದೇ ರೀತಿ ದೋಸೆ, ಚಿಕನ್ ಕರಿ, ಚಿಕನ್ ಕುರ್ಮಾ ಮಾಡ್ತಾಯಿದ್ದೀವಿ. ಆಮೇಲಿಂದ ಬಿರಿಯಾನಿ ಕೂಡ ಕೊಡ್ತಾಯಿದ್ದೀವಿ. ಈ ಎಲ್ಲ ಡಿಶಸ್ ಕೊಡ್ತಾಯಿದ್ದೀವಿ. ಪಕ್ಕಾ ನಾಟಿ ಸ್ಟೈಲು ಅಂತ ಹೇಳಿದ್ರೆ, ಪಕ್ಕಾ ನಾಟಿ ಸ್ಟೈಲ್ ಅಂತ ಹೇಳಿದ್ರೆ ನಾಟಿ ಏನಂತ ತಿನ್ನಕ್ಕೆ ಬರಬೇಕಿಲ್ಲಿ? ಸರ್, ಪಕ್ಕ ನಾಟಿ ಸ್ಟೈಲ್ ಅಂತಂದರೆ ನೋಡಿ, ನಾವೀಗ ನಮ್ಮ ಬಿರಿಯಾನಿನಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಈ ನಮ್ಮದೇ ಒಂದೊಂದು ಧನಿಯಾ ಪೌಡ್ರ್ ಇದೆ, ಪ್ಲಸ್ ಆಮೇಲಿಂದ ನಾವು ಒಣಮೆಣಸಿನ್ಕಾಯಿ ಇದೆ. ಆ ಒಣಮೆಣಸಿನ್ಕಾಯಿ ನಾವೇ ಮಿಷಿನ್ಗೆ ಹೋಗಿ ನಾವೇ ಪುಡಿ ಮಾಡಿಸ್ತೀವಿ. ಧನಿಯಾ ಪುಡಿ ನಾವೇ ಪುಡಿ ಮಾಡಿಸಿ ಫ್ರೆಶ್ಶಾಗಿ ನಾವು ಈ ಪಾಲಕ್ ಸೊಪ್ಪಾಗಲಿ, ಮೆಂತ್ಯ ಸೊಪ್ಪಾಗಲಿ ಇವೆಲ್ಲ ತೊಗೊಂಬರ್ತೀವಿ. ಇವೆಲ್ಲ ತೊಗೊಂಬಂದು ನಾವು ಒಳ್ಳೆ ಒಂದು ನಾಟಿ ಸ್ಟೈಲಲ್ಲೇ ಮಾಡಬೇಕು ಅಂತ. ಇದಕ್ಕೆ ಪ್ರೇರಣೆ ಏನಂದರೆ ನನ್ನ ಹೆಂಡತಿ. ಯಾಕೆ ನನ್ನ ಹೆಂಡತಿನೇ ಪ್ರೇರಣೆ? ಹೆಂಗೆ ಅಂತಂದರೆ, ಅವಳು ಅಡುಗೆ ಮಾಡುವ ತಿಂದು ನನಗೆ ಒಂದು ಸ್ವಲ್ಪ ಅಭ್ಯಾಸ ಆಗಿತ್ತು. ಬಿರಿಯಾನಿ ಹೆಂಗೆ ಮಾಡ್ತಾರೆ ನಾಟಿ ಸ್ಟೈಲಲ್ಲಿ, ಹೆಂಗೆ ಮಾಡ್ತಾರೆ, ಜನಕ್ಕೆ ಯಾವ ಥರ ಕೊಡಬೇಕು ಅಂತ. ನಿಜ ಹೇಳಬೇಕು ಅಂದರೆ ನಾಟಿ ಸ್ಟೈಲ್ಗೆ ಪ್ರೇರಣೆ ನನ್ನ ಹೆಂಡತಿ ಶೀಲ ಅಂತ. ಓಕೆ ಸರ್, ಇನ್ನೊಂದು ನಾಟಿ ಸ್ಟೈಲ್ ಅಂದರೆ ಮಟನ್ಗೆ ಚಿಕನ್ಗೆ ಫಸ್ಟು ಒಳ್ಳೆ ನಾಟಿ ಕಡೆನೇ ತರಬೇಕು. ಎಲ್ಲಿಂದ ಈ ಮಟನ್ನ ಚಿಕನ್ ಎಲ್ಲಿಂದ ಸೋರ್ಸ್? ಸರ್, ನಮಗೆ ಇಲ್ಲಿ ನಾಟಿ ಸ್ಟೈಲ್ ಅಂತಂದರೆ, ನಾವು ಇಲ್ಲಿ HL ಹತ್ರ ಆಲಿ ಅಂತ ಒಬ್ಬರಿದ್ದಾರೆ, ತುಂಬ ಒಳ್ಳೆ ವೆಂಡರು. ಹೆಚ್ಚು ಕಮ್ಮಿ ಅವರೊಂದು 30 ವರ್ಷದ ಅಂಗಡಿ ಅವ್ರದ್ದು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಈ ದೊಂಬಲೂರು, ಇಂದಿರಾನಗರ ಸುತ್ತಮುತ್ತ ಇರೋ ಎಲ್ಲ ಜನ ಕೂಡ ಅವ್ರ ಹತ್ರನೇ ಹೋಗ್ತಾರೆ. A1 ಆಲಿ ಮಟನ್ ಸ್ಟಾಲ್ ಅಂತ ತುಂಬ ಚೆನ್ನಾಗಿ ಕೊಡ್ತಾರೆ. ಪ್ರತಿ ವಾರ ಅವರು ಎಲ್ಲಿ ನಮ್ಮ ಚಿಕ್ಕ ತಿರುಪತಿ, ತಮಿಳುನಾಡು, ಇಲ್ಲೆಲ್ಲ ನಾವು ಸಂತೆಗೆ ಹೋಗಿ ಕುರಿಗಳು ತೊಗೊಂಡ್ಬರ್ತಾರೆ. ಅದು ನಾಟಿ ಕುರಿ ತೊಗೊಂಡ್ಬರ್ತಾರೆ. ನಾಟಿ ಕುರಿ ತೊಗೊಂಡ್ಬಂದು ಫ್ರೆಶ್ಶಾಗಿ ನಾನು ಪ್ರತಿ ದಿವಸ ಬೆಳಿಗ್ಗೆ ಹೋಗಿ 5:30 ಹೋಗಿ 6 ಗಂಟೆಗೆ ಅಂಗಡಿ ಹತ್ರ ನಿಂತ್ಕೊಂಡಿದ್ದು ನಾನು ಫ್ರೆಶ್ಶಾಗಿ ಮಾಡೋದು ತೊಗೊಂಡ್ಬರ್ತೀನಿ. ಸೂಪರ್ ಸರ್. ಇದಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಭಾನುವಾರ ಆದರೆ? ಇದು ಸರ್, ಭಾನುವಾರ ನಮ್ಮದು 8 ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್. 8 ಗಂಟೆ ಸ್ಟಾರ್ಟ್ ಆಗುತ್ತೆ. 8 ಗಂಟೆ ಓಕೆ, 8 ಗಂಟೆ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
ಈ ಥರ ಒಂದು ನಾಟಿ ಸ್ಟೈಲು ಈ ಏರಿಯಾದಲ್ಲಿ ಪಕ್ಕಾ ಬೇಕಾಗಿತ್ತು. ಎಲ್ಲ ಥರ ಹೋಟೆಲ್ಸು ಎಲ್ಲ ಥರದ್ದು ಇದೆ ಇಲ್ಲಿ. ಈ ಥರ ಒಂದು ನಾಟಿ ಸ್ಟೈಲು ಕೂತ್ಕೊಂಡು ಈ ಎ ಸಿ ರೂಮಲ್ಲಿ ತಿನ್ನೋ ಈ ಜಾಗ ಬೇಕಾಗಿತ್ತು. ಸೊ ಬೆಳಗ್ಗೆನೇ ಬಂದರೆ ನಿಮಗೆ ಒಳ್ಳೆ ದೋಸೆ ಸಿಗುತ್ತೆ. ನಿಮಗೆ ದೋಸೆ ಜೊತೆ ಕಾಲು ಸೂಪು ಒಂದು ಸಾಕು. ಥ್ಯಾಂಕ್ ಯು. ಸೊ ಕಾಲು ಸೂಪು, ದೋಸೆ, ಕೈಮಾ ಎಲ್ಲನೂ ಸಿಗುತ್ತೆ ಇಲ್ಲಿ. ಏನೇನು ಸಿಗುತ್ತೆ ಅಂತ ಒಂದೊಂದೇ ಬರುತ್ತೆ, ತೋರಿಸ್ತಾ ಇರ್ತೀನಿ ಹಾಗೆ ನಿಮಗೆ. ಸಿಕ್ಕಾಪಟ್ಟೆ ರಾಶಿ ಕಾಳುಗಳು ಹಾಕಿ ಬೇಯಿಸ್ತಾ ಇದ್ರು. ನಾನು ನೋಡಿದೆ, ನೋಡಿ ಕಾಲು ಸೂಪು ಯಾವ ಥರ ಇದೆ, ಕಾಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬೆಳ್ಳಗೆ ನೀಟಾಗಿ ಚೆನ್ನಾಗಿ ತೊಳೆದು ಉಜ್ಜಿ ಇದು ಮಾಡಿದ್ದಾರೆ. ಹಾಗೆ ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ನೋಡಿ ಇದನ್ನು ಯಾವ ಥರ ಇದೆ. ಅದೇ ಥರ ಈ ಕಾಲು ಸೂಪಲ್ಲೂ ಅಷ್ಟೇ ಆ ಸೊಮ್ರು ಯಾವ ಥರ ತೇಲ್ತಾ ಇದೆ ಅಂತ ನೋಡಿ ಯಾವ ಥರ ಇದೆ ಅಂತ. ಸೊ ಈ ಥರ ಒಂದು ದೋಸೆಗೆ ಈ ಥರ ಕಾಲು ಸೂಪ್ ಆಗಲಿ, ಕೈಮಾ ಆಗಲಿ, ಮಟನ್ ಕುರ್ಮಾ ಆಗಲಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಫಸ್ಟು ಕಾಲನ್ನ ಟೇಸ್ಟ್ ಮಾಡ್ತೀನಿ ನಾನು. ಈ ಥರ ಫುಲ್ಲು ಸೂಪಲ್ಲಿ ಚೆನ್ನಾಗಿ ಅದ್ಕೊಂಡು ಯಾವ ಥರ ಇದೆ ಅಂತ ಹೇಳ್ತೀನಿ. ಬೆಣ್ಣೆ ನೀಟಾಗಿ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ. ಆ ಖಾರನೂ ಅಷ್ಟೇ ಚಕ್ಕಂತ ಗಂಟ್ಲಿಗೆ ಹೋಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಲು. ಯಾಕಂದರೆ ಆ ಸೂಪ್ ಕುಡಿಯೋದೇ ಬೇಡ, ಆ ಕಾಲಲ್ಲಿ ಚೆನ್ನಾಗಿ ಆ ಸೂಪ್ ಹಿಡಿದಿದ್ದಿಲ್ಲ. ಆ ಮಾಂಸ ತಿಂತಿದ್ರೆ ಅದ್ರ ಜೊತೆ ಬಂದಿದ್ದು ಆ ಸೂಪಲ್ಲೇ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸೂಪರ್. ಕಾಲಂತೂ ನೀಟಾಗಿ ಕ್ಲೀನಾಗಿ ತೊಳೆದಿದ್ದಾರೆ, ನೀಟಾಗಿ ಬೇಯಿಸಿದ್ದಾರೆ. ಸೊ ಮೋಸ ಇಲ್ಲ, ತಿನ್ಬೋದು. ನೋಡಿ ತಿಂತಾಯಿದ್ರೆ ಹಂಗೆ ಚೆಕ್ ಅಂತ ಹೋಗ್ತಾ ಇದೆ ಅದು. ನೋಡಿ ಹಂಗೆ ಕಟ್ಟಾಗ್ಬಿಡ್ತು. ಆಹಾ, ಒಳ್ಳೆ ಕಾಲು ಸೊಪ್ಪು, ಸೂಪರ್. ದೋಸೆ ಕ್ವಾಲಿಟಿನೂ ಅಷ್ಟೇ ಯಾವ ಥರ ಇದೆ ನೋಡಿ. ದೋಸೆ ಕ್ವಾಲಿಟಿ ಯಾವ ಥರ ಸಿಕ್ಕಾಪಟ್ಟೆ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಸುಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಅಂತ. ದೋಸೆ ಮುಟ್ಟಾರೇನೋ ಒಂಥರ ಖುಷಿ. ಆ ಸೂಪ್ ಜೊತೆ ಚೆನ್ನಾಗಿ ಅದ್ದಿ ಸೂಪಲ್ಲ ದೋಸೆನ ಡಿಪ್ ಮಾಡ್ತಾಯಿದ್ರೆ ಆ ದೋಸೆನೇ ಫುಲ್ ಆ ಸೂಪ್ನ ಹೀರ್ಕೊಂಬಿಟ್ಟಿದೆ ಅದು. ಸೂಪರ್, ನೆಕ್ಸ್ಟ್ ಲೆವೆಲೇ ಬಿಡುಗರು ಇದು. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೂಪರ್. ನೆಕ್ಸ್ಟು ಓಕೆ, ಬೋಟಿ ಮತ್ತು ಕೈಮಾ ಬಂದಿದೆ. ಸೊ ಕೈಮಾನು ನೋಡಿದೆ, ಸಿಕ್ಕಾಪಟ್ಟೆ ಕೈಮಾಗ ಉಂಡೆಗಳು ಕಟ್ಟಿ ಅದರಲ್ಲಿ ಇಟ್ಟಿದ್ರು. ಅದಾದಮೇಲೆ ಬೋಟಿನೂ ಅಷ್ಟೇ ಹತ್ತಿರದಿಂದ ತೋರಿಸ್ತೀನಿ. ಕೈಮಾನು ಅಷ್ಟೇ ನೋಡಿ ಯಾವ ಥರ ಇದೆ ಅಂತ. ಒಳ್ಳೆ ಕಡೆ ಮಟನ್ನು ಸೋರ್ಸ್ ಮಾಡ್ತಾಯಿದ್ದಾರೆ. ಒಳಗಡೆ ನಾನು ಆ ಶೆಫ್ ಭಟ್ರುಗಳು ನೋಡ್ತಾ ಇದ್ದೆ, ಎಲ್ಲ ಕನ್ನಡದವ್ರೆ, ಎಲ್ಲ ಚನ್ನಪಟ್ಟಣ, ರಾಮನಗರ, ಮೈಸೂರು ಕಡೆಯವರು. ಬೋಟಿ ನೋಡಿ ಯಾವ ಥರ ಇದೆ ಅಂತ. ಒಳ್ಳೆ ಬಟಾಣಿ ಎಲ್ಲ ಹಾಕಿ ಯಾವ ಥರ ಹಾಕಿದ್ದಾರೆ ಅಂತ ನೋಡಿ. ಕೊಬ್ಬು ಎಲ್ಲ ಯಾವ ಥರ ಇದೆ ಬೋಟಿಯಲ್ಲಿ, ಸೂಪರ್. ಸೊ ಅದಾದಮೇಲೆ ಮಟನ್ ಕುರ್ಮಾ ಸಿಗುತ್ತೆ ಬೆಳಗ್ಗೆನೇ ಬಂದರೆ. ವೈಟ್ ಮಟನ್ ಪಲಾವ್ ಕೂಡ ಸಿಕ್ಕಿದೆ. ಸೊ ಭಾನುವಾರ ಬೆಳಗ್ಗೆ ಬಂದರೆ 7 ಗಂಟೆಗೆ ನಿಮಗೆ ನೋಡಿ ಈ ಥರ ಎಲ್ಲನೂ ಸಿಗುತ್ತೆ, ಆರಾಮಾಗಿ ತಿನ್ಬೋದು. ಅದಾದಮೇಲೆ ವಾರದಲ್ಲಿ ಪ್ರತಿ ದಿವಸ ಸಿಗುತ್ತೆ. ಇಲ್ಲಿರೋ IT ಪೀಪಲ್ಸ್ ಆಗಿರಲಿ, ಇಲ್ಲಿ ನಾಟಿ ಯಾರ್ಯಾರು ತಿನ್ನಬೇಕು ಅಂತ ಅನಿಸುತ್ತೋ ಖಂಡಿತವಾಗ್ಲೂ ಈ ಜಾಗಕ್ಕೆ ಬರಲಿ, ಮೋಸ ಆಗೋಲ್ಲ. ಸೊ ಕೈಮಾ ಮುಟ್ತಾಯಿದ್ರೆ ಅಂತೂ ಹಿಂಗೇ ಬಂದ್ಬಿಡ್ತು ಕೈಮಾ ಜೊತೆ ಒಂದು ಬೈಟ್. ಸೊಬ್ಬಕ್ಕಿ ಸೊಪ್ಪನ್ನ ಹಾಕಿದ್ದಾರೆ ಕೈಮಾಗೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಮಾಂಸ ರೇಷಿಯೋ ಆಗಿರ್ಬೋದು ಇದೆಲ್ಲನೂ ಸೂಪರ್. ಸ್ವಲ್ಪ ಬೋಟಿ ಜೊತೆ ತೊಗೊಂಡ್ಬಿಡ್ತೀನಿ ನಾನೀಗ. ಆಹಾ, ಚೆನ್ನಾಗಿ ಬೇಯಿಸಿದ್ದಾರೆ. ಯಾವುದೂ ತೆಗೆದಾಕಂಗಿಲ್ಲ, ಎಲ್ಲನೂ ಅಷ್ಟೇ ಟಾಪ್ ಕ್ಲಾಸ್. ಕೈಮಾನ ಮುರ್ಕೊಂಡಾಗಿ ತಿಂದ್ಬಿಟ್ಟೆ. ಆ ಸೊಬ್ಬಕ್ಕಿ ಸೊಪ್ಪು, ಆ ಮಾಂಸದ ರೇಷಿಯೋ ಎಲ್ಲ ಯಾವ ಥರ ಇದೆ ನೋಡ್ರಿ. ಮುರಿದಿದ ತಕ್ಷಣ ಒಳ್ಳೆ ಹತ್ತಿ ಮುಟ್ದಂಗಿದೆ ನನಗೆ. ಇದು ಚೆನ್ನಾಗಿದೆ. ಆ ದೋಸೆ ಜೊತೆ ತಿಂದೆ ನಾನು. ಆ ಸಬ್ಬಕ್ಕಿ ಸೊಪ್ಪು ಫ್ಲೇವರ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು. ಈಗ ಬರೀ ಕೈಮಾನೇ ತಿಂದ್ಬಿಟ್ಟು ಆಗಿದೆ ಅಂತ ಹೇಳ್ತೀನಿ. ಆಹಾ, ಸೂಪರ್. ಕೈಮಾ, ಕಾಲು ಸೂಪು, ಬೋಟಿ ಗೊಜ್ಜು ಎಲ್ಲನೂ ಸೂಪರ್.
ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಜಾಗ. ನೋಡಿರಿ ಈ ಮಟನ್ ಕುರ್ಮಾ ಯಾವ ಥರ ಇದೆ ಅಂತೇಳಿ. ಒಳ್ಳೆ ಕಡೆ ಮಟನ್ನ ಸೋರ್ಸ್ ಮಾಡಿ ತೊಗೊಂಬರ್ತಾರೆ, ಒಳ್ಳೆ ನಾಟಿ ಕುರಿಗಳು ಅಂತ ಹೇಳ್ತಿದ್ರು. ಈಗ ಎತ್ಕೊಂಬಿಡೋಣ ಪೀಸು. ಬಾಯಲ್ಲಿ ಇಟ್ಟ ತಕ್ಷಣ ಮಾಂಸ ಸಿಂಗಾಪಟ್ಟೆ ಚೆನ್ನಾಗಿದೆ ಅಪ್ಪ. ಮಾಂಸನ ನೀಟಾಗಿ ಬೇಯಿಸಿದ್ದಾರೆ, ಅದು ಇಂಪಾರ್ಟೆಂಟು. ನಲ್ಲಿ ಪೀಸ್ ಜೊತೆ ಮಾಂಸ ಚೆನ್ನಾಗಿ ಕಚ್ಕೊಂಡಿತ್ತು. ಸೂಪರ್. ನಮಗಂತೂ ಪರ್ಸ್ನಲಿ ಈ ಥರ ಒಂದು ವೈಟ್ ಮಟನ್ ಪಲಾವ್ ತುಂಬಾ ಇಷ್ಟ ಆಗುತ್ತೆ. ರೀಸೆಂಟಾಗಿ ನಾವು ಇಲವೇಟಲ್ಲಿ ತಿಂದಿದ್ವಿ. ಸೊ ಅದಾದಮೇಲೆ ಮತ್ತೆ ಈ ಹೋಟೆಲಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಆ ಜೊನ್ನೆ ತುಂಬ ತುಂಬಿಕೊಟ್ಟಿದ್ದಾರೆ. ಘಮ ಘಮ ಅಂತ ಆ ಪರಿಮಳ, ಆ ರೈಸದು ಸಿಕ್ಕಾಪಟ್ಟೆ ಪರಿಮಳ ಬರ್ತಾಯಿದೆ. ನೋಡಿ ಯಾವ ಥರ ಇದೆ, ಆ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಅಂತ. ಹೆಚ್ಚು ಮಸಾಲೆ ಇಲ್ಲ. ನೋಡ್ತಿದ್ರೇ ನಮ್ಮ ಆಗಲೇ ಸತ್ಯ ತಿಂದಿಲ್ಲ, ನೋಡಿದ ತಕ್ಷಣ ಹೇಳ್ಬಿಟ್ರು, ಏಯ್ ಸೂಪರ್ ಫಸ್ಟ್ ಕ್ಲಾಸ್ ಬಿರಿಯಾನಿ ಇದು ಅಂತ ಆಗಲೇ ಹೇಳ್ಬಿಟ್ರು. ಬಾ, ಬಾಯಿ ಒಳಗಡೆ ಹೋಗೋದೇ ತಡ. ಆ ಬಿರಿಯಾನಿ ಅರೋಮಾ ಮಸ್ಟ್ ವಿಸಿಟ್ ಗುರು. ಮಿಸ್ ಮಾಡಬೇಡಿ ಈ ಬಿರಿಯಾನಿನ. ಬ್ಯಾಚ್ ವೈಸು ಮಾಡ್ತಾನೆ ಇರ್ತಾರೆ. ಬಿಸಿ ಬಿರಿಯಾನಿ ಅನ್ಬಾರ್ದು, ಬಿಸಿ ಮಟನ್ ಪಲಾವ್ ಮಿಸ್ ಮಾಡಬೇಡಿ. ಒಳ್ಳೆ ಮಾಂಸ ಹಾಕಿದಾರಲ್ಲ, ಆ ಮಾಂಸದಲ್ಲೆಲ್ಲ ಶೇರ ಎಲ್ಲ ಹಿಡಿದು ಆ ರೈಸ್ ಜೊತೆ ಎಲ್ಲ ಸೇರಿ ಆ ಪ್ರತಿ ಅಗಳಲ್ಲೂ ಅಲ್ಟಿಮೇಟ್. ಜಾಸ್ತಿ ಹೇಳಲ್ಲ, ನೀವು ತಿನ್ಬಿಟ್ಟು ಹೇಗಿದೆ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು. ನನಗಂತೂ ಪರ್ಸ್ನಲಿ ತುಂಬಾ ಈ ಜಾಗ ತುಂಬಾ ಇಷ್ಟ ಆಯಿತು ನನಗೆ. ಅದ್ಭುತ, ಸೂಪರ್. ಕೈಮಾ ಅಂತ ಪದೇ ಕರೀತಾ ಇದೆ. ಇನ್ನೊಂದು ಕೈಮಾ ಪೀಸ್ ಹಾಕ್ಕೊಂಡು ತಿನ್ಬಿಟ್ಟು ಮುಗಿಸ್ತೀನಿ. ಅದಾದಮೇಲೆ ಸತ್ಯ ಬರ್ತಾರೆ, ಊಟಕ್ಕೆ ಏನು ಸಿಗುತ್ತೆ ಅಂತ ಸತ್ಯ ತೋರಿಸ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಸೊ ನಾನು ಮಧ್ಯಾಹ್ನದ ಮೆನು ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಸೋಮು ತೋರಿಸಿದಂಥ ಬ್ರೇಕ್ಫಾಸ್ಟ್ ಡಿಶಸ್ ನೋಡಿದ್ದೀರಾ. ನಾನು ಒಂದು ಮಟನ್ ಊಟ ತೊಗೊಂಡಿದ್ದೀನಿ, ಪ್ಲಸ್ ಇಲ್ಲಿ ಚಿಕನ್ ಬಿರಿಯಾನಿ ಖಂಡಿತ ಟ್ರೈ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅದೊಂದು ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ಪೆಪ್ಪರ್ ಚಿಕನ್ನು ತುಂಬ ಫಾಸ್ಟ್ ಮೂವಿಂಗ್ ಅಂತ, ಸೊ ಟ್ರೈ ಮಾಡೋಣ. ಸೊ ಒಂದು ಚಿಕನ್ ಬಿರಿಯಾನಿ, ಇದು ಗ್ರೀನ್ ಕಲರ್ ಇರುತ್ತೆ. ನಮ್ಮ ಸೋಮು ಟ್ರೈ ಮಾಡಿದ್ದು ಮಟನ್ ಪಲಾವು, ಮೈಸೂರು ಸ್ಟೈಲ್ ವೈಟ್ ಪಲಾವ್ ಥರ ಇರುತ್ತದು. ಸೊ ಈಗ ನಾನು ಈ ನಮ್ಮ ಮಟನ್ ಕಾಂಬೋನ ಸ್ವಲ್ಪ ಸೈಡ್ಗೆ ಇಟ್ಟು ಇದೇ ತಟ್ಟೆನಲ್ಲಿ ಪೆಪ್ಪರ್ ಚಿಕನ್ ಟ್ರೈ ಮಾಡಿಬಿಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸರ್, ಖಂಡಿತ ಟ್ರೈ ಮಾಡಬೇಕು ಅಂತ ಹೇಳಿದ್ರು. ಸೊ ಬನ್ನಿ ನೋಡಿ ಯಾವ ಥರ ಇದೆ. ಒಂದು ಪೆಪ್ಪರ್ ಚಿಕನ್ ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಫೇಮಸ್ಸು ಅಂದರು. ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥ ಜಾಗದಲ್ಲೇ ಈ ಡಿಶ್ಶು ಫೇಮಸ್ ಆಗಿದೆ. ಅಂದರೆ ನಾವು ಟ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ಚಿಕನ್ನು, ಟೆಂಡರ್ ಚಿಕನ್ನು. ಪೆಪ್ಪರ್ದು ಗಮ್ಮತ್ತು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾಯಿದೆ. ಒಂದು 3 ದಿನದಿಂದ ಮನೆಯಲ್ಲಿ ಇರಲಿಲ್ಲ. ಇವತ್ತು ಬೆಳಗ್ಗೆನೇ ಜಸ್ಟ್ ಬಂದಿದ್ದು. ಬಂದಿದ್ದೆ ಈ ಜಾಗ ಶೂಟ್ ಮಾಡ್ತಾಯಿದ್ದೀವಿ. ಬಾಯೆಲ್ಲ ಒಂಥರ ಕೆಟ್ಟೋಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಬಂದಮೇಲೆ ನನಗೆ ಸಖತ್ ಎಂಜಾಯ್ ಮಾಡ್ತಾಯಿದೆ. ಟೇಸ್ಟ್ ಬಡ್ಸ್ ಎಲ್ಲ ಕುಣಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಪೆಪ್ಪರ್ ಚಿಕನ್ ತಿಂದಾದ್ಮೇಲೆ. ಸೊ ಇದು ಏನು ಫೇಮಸ್ ಆಗಿದೆ ಅಂತ ಟೇಸ್ಟ್ ಮಾಡಾದ್ಮೇಲೆ ಅರ್ಥ ಆಗ್ತಾಯಿದೆ. ಅದೊಂದಿಗೆ ನಾಟಿ ಸ್ಟೈಲ್ ಇದು. ಪೆಪ್ಪರ್ ಜಾಸ್ತಿ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ. ಉಳ್ದು ಮಾಕ ಮುದ್ದೆ ಜೊತೆಯಲ್ಲಿ ಈ ಮಟನ್ ಸಾರು ಟ್ರೈ ಮಾಡ್ಬಿಡ್ತೀನಿ ನೋಡಿ. ಒಳ್ಳೆ ಮಟನ್ ಪೀಸ್ ಹಾಕಿದ್ದಾರೆ. ಸೊ ಚರ್ಬಿ ಯಾವ ಥರ ಇದೆ ನೋಡಿ. ಎದೆ ಚಿಗುರು ಪೀಸ್ ನೋಡ್ತಾ ಇದ್ದಾನೆ ನಿಮಗೆ ಗೊತ್ತಾಗ್ತಾ ಇರಬೇಕು. ಸೊ ರಾಗಿ ಮುದ್ದೆನ ಮುರಿದು ಸಾರಿನಲ್ಲಿ ಪಲ್ಟಿ ಹೊಡಿಸಿ ಟ್ರೈ ಮಾಡಿಬಿಡ್ತೀನಿ. ಸಾರು ಯಾವ ಥರ ಇದೆ ಅಂದರೆ, ಈ ಬೀಗ್ರೂಟಕ್ಕೆ ಹೋದಾಗೆಲ್ಲ ಒಳ್ಳೆ ಸಾರು ಹಾಕ್ತಾರಲ್ವ, ಮಟನ್ ಚೆನ್ನಾಗಿದ್ದಾಗ ಈ ಥರ ಸಾರು ಟೇಸ್ಟ್ ಬಂದುಬಿಡುತ್ತೆ. ಸೊ ಅದೇ ಥರ ಒಂದು ಫೀಲ್ ಕೊಡ್ತಾ ಇದೆ ನನಗೆ. ಮಟನ್ ಪೀಸನ್ನು ಟ್ರೈ ಮಾಡಿಬಿಡ್ತೀನಿ. ಈ ಏರಿಯಾನಲ್ಲಿ ನನಗೆ ಒಂದು ಪರ್ಸನಲಿ ಫೇವ್ರೇಟ್ ಒಂದು ಜಾಗ ಇದೆ. ಅದಾದಮೇಲೆ ನಾನು ಖಂಡಿತ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡ್ತೀನಿ. ನೀವು ಅಷ್ಟೇ
ಆದಷ್ಟು ಬೇಗ ಬನ್ನಿ, ಸಖತ್ತಾಗಿದೆ. ರೀಸೆಂಟಾಗಿ ಸ್ಟಾರ್ಟ್ ಆಗಿರುವಂಥ ಜಾಗ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಜನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರಬೇಕು. ಸೊ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರಂತೆ. ಸೊ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತ ಅರ್ಥ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ಜಾಗನ ನಿಮಗೆ ರೆಕಮೆಂಡ್ ಮಾಡೋದ್ರಲ್ಲಿ ನಮ್ಗೆ ಖುಷಿ ಇದೆ. ಸೊ ಈಗ ನಾನು ತಡ ಮಾಡಿದೆ, ಸೊ ಚಿಕನ್ ಬಿರಿಯಾನಿ ಟ್ರೈ ಮಾಡಿಬಿಡ್ತೀನಿ. ಪ್ಯೂರ್ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರೋವಂಥ ಒಂದು ಚಿಕನ್ ಬಿರಿಯಾನಿ. ಪೀಸ್ ಹಾಕೊಳ್ತಾ ಇಲ್ಲ, ಬರೀ ರೈಸ್ ಟ್ರೈ ಮಾಡ್ತೀನಿ. ಯಾಕಂದರೆ ಇನ್ನೂ ನಂದು ಸೋಮೋದು ಬಾಕಿ ಇದೆ. ಸೊ ಫಿನಿಷ್ ಮಾಡಿದಾಗ ಜೊತೆಯಲ್ಲಿ ಕೂತ್ಕೊಂಡು ಸಖತ್ತಾಗಿ ಪರಿಮಳ ಬರ್ತಾಯಿದೆ. ನಾನು ಎರಡೂ ಬಿರಿಯಾನಿನೂ ನೋಡಿದ ತಕ್ಷಣ ಅರ್ಥ ಆಯ್ತು ನನಗೆ ಮಟನ್ ಬಿರಿಯಾನಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಸೋಮು 100% ಫುಲ್ಫಿಲ್ ಆಗಿದೆ ಅಂತ ಹೇಳ್ದ. ಈ ಬಿರಿಯಾನಿ ಯಾವ ಥರ ಇದೆ ಅಂದರೆ, ಜಯನಗರ್ನಲ್ಲಿ ಒಂದು ಫೇಮಸ್ ಒಂದು ಜಾಗ ಇದೆ, ಇದೇ ಥರ ಜೊನ್ನಿನಲ್ಲಿ ಕೊಡ್ತಾರೆ. ಸೊ ಆ ಬಿರಿಯಾನಿಗೆ ಹೋಲಿಸ್ಬೋದು ಅಂತಲೇ ಹೇಳ್ಬೋದು. ಸೊ ಖಂಡಿತ ಆರಾಮಾಗಿ ಫ್ಯಾಮಿಲಿ ಸಮೇತ ಬನ್ನಿ. ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಟಿ ಹಾಲ್ ಬೇರೆ ಏನೋ ಮಾಡ್ತಾಯಿದ್ದಾರೆ, ಬರ್ತ್ಡೇಸ್ಗೆಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ಸೊ ಒಳ್ಳೆ ನಾಟಿ ಸ್ಟೈಲ್ ಊಟ ಜೊತೆಯಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ ಬಂದರೆ. ಸೊ ನಾನು ಈ ಬಿರಿಯಾನಿ ರೈಸ್ನ ಮುಗಿಸ್ಬಿಟ್ಟು ವೈಟ್ ರೈಸ್ ಕೊಟ್ಟಿದ್ದಾರೆ, ರಸಮ್ ತಿಂದ್ಬಿಡ್ತೀನಿ ರಸಮ್ ಹಾಕ್ಕೊಂಡು. ಯಾಕಂದರೆ ರಸನೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ವೈಟ್ ರೈಸ್ ಹಾಕ್ಕೊತೀನಿ, ಯಾಕಂದರೆ ನಾವು ಲಾಸ್ಟಲ್ಲಿ ರಸ ನೋಡಿದ್ರೆ ಬಿಡೋದೇ ಇಲ್ಲ. ನಾನು ಸೋಮು ನೀಟಾಗಿ ತಿಂದ್ಬಿಟ್ಟು ರಸನ ತಿಂದ್ಬಿಟ್ರೆ ಒಂದು ತೃಪ್ತಿ ಆಗ್ಬಿಡುತ್ತೆ. ನಾನು ಟೇಸ್ಟ್ ಮಾಡಿದಂಥ ಮಟನ್ ಊಟ 410 rupees ಆಗುತ್ತೆ. ಅದರಲ್ಲಿ ಮಟನ್ 2 ಪೀಸು, ಕೈಮಾ, ಚಿಕನ್ ಸ್ಟಾರ್ಟರು, ರಸ, ವೈಟ್ ರೈಸು ಇದೆಲ್ಲ ಬರುತ್ತೆ, ಮುದ್ದೆ ಮೊಟ್ಟೆ ಜೊತೆಯಲ್ಲಿ. ಸೊ ಸೂಪರ್ ವರ್ತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಒಳ್ಳೆ ಜೀರಿಗೆ ರಸ ಇದು. ಇಷ್ಟೆಲ್ಲ ತಿಂದಾದ್ಮೇಲೆ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ರೈಸ್ ಮಿಕ್ಸ್ಕೊಂಡಿರಿ, ರಸ ಹಾಕ್ಕೊಂಡು ತಿನ್ಬಿಡಿ, ತೃಪ್ತಿಯಾಗಿ ಮನೆಗೆ ಹೋಗೋದು. ಒಳ್ಳೆ ಜೀರ್ಣ ಶಕ್ತಿ ಇದು. ಸೊ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಸೋಮು ನಿಮಗೆ ಔಟ್ಲುಕ್ ಸಿಗ್ತೀವಿ, ನೋಡ್ತಾರೆ. ಓವರಾಲಾಗಿ ಏನು ಹೇಳ್ತೀಯ ಸೋ? ನಾನು ತಿಂದಿದ್ದು ಚಿಕನ್ ಬಿರಿಯಾನಿ, ಮತ್ತು ನೀನು ಕೈಮಾನ ರೆಕಮೆಂಡ್ ಮಾಡಿದೆ. ಹೌದು, ಅದೊಂದು ಉಂಡೆ ತಿಂದೆ. ಕಾಲ್ ಸೂಪು, ಕೈಮಾ, ಬೋಟಿ, ಮಟನ್ ಎಲ್ಲನೂ ಸೂಪರ್ ಆಗಿತ್ತು. ಸೊ ಈ ಜಾಗಕ್ಕೆ ಒಂದು ಈ ಥರ ಒಂದು ಹೋಟ್ಲು ಬೇಕಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು ಈ ಊಟದಲ್ಲಿ. ಹೌದು. ಸೊ ಈ ಏರಿಯಾಗೆ ಮಾಡಿಸಿರೋವಂಥ ಜಾಗ ಖಂಡಿತ ನಾಟಿ ಫುಡ್ ಲವರ್ಸು ಆರಾಮಾಗಿ ವಿಸಿಟ್ ಮಾಡಿ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋವಂಥ ಜಾಗ, ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರಂತೆ. ಸೊ ನಾವು ನಿಮಗೆ ಈ ಜಾಗನ ರೆಕಮೆಂಡ್ ಮಾಡೋದ್ರಲ್ಲಿ ಒಂದು ಸಮಾಧಾನ ಇದೆ, ಖುಷಿನೂ ಇದೆ. ಸೊ ಆದಷ್ಟು ಬೇಗ ವಿಸಿಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಡಸ್ಟ್ರಿ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.